ಸೊ ಲಕ್ಕಿಲಿ ನಮಗೆ ನಾನು ಹೇಳ್ದಂಗೆ ಈಗ ನಮಗೆ ಬೇಸಿಗೆ ಬಂತು ಅಂದರೆ ಗ್ಯಾಪ್ ಹೊಡಿಯೋದು. ಈಗ ಸತತ 2 ಬೇಸಿಗೆಗಳಿಂದ ನಮ್ಗೆ ಯಾವುದೇ ರೀತಿಯಾದಂಥ ನೀರಲ್ಲಿ ಗ್ಯಾಪ್ ಬಂದಿಲ್ಲ. ಅದರಿಂದ ನೀಟಾಗಿ ನೀರು ಮತ್ತೆ ನಮ್ಮ ಗುಂಡಿಗೆ ತುಂಬಿದೆ. ಮತ್ತು ನಾನು ಮಾಡ್ಕೊಂಡಿರೋವಂಥ ಈ ಪದ್ಧತಿ ಕೂಡ ತುಂಬಾ ಹೆಲ್ಪ್ ಮಾಡ್ತಿದೆ. ಯಾವಾಗ ಸೋನೆ ಮಳೆ ಬಿದ್ದರೆ ಇದ್ರ ಮೇಲೆ ಬಿದ್ದಂಥ ನೀರೆಲ್ಲ ಈ ಪೈಪ್ ಸಹಾಯದಿಂದ ಒಳಗೆ ಬರುತ್ತೆ. ಮತ್ತು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಗ್ಯಾಪ್ ಹೊಡಿತಾ ಇರೋದು ನಿಲ್ಲುತ್ತೆ, ಇನ್ನು ಕೆಲವ್ರಿಗೆ ಏನೂ ಕೂಡ ಚೇಂಜಸ್ ಆಗಲ್ಲ. ಖಂಡಿತ ಸುಳ್ಳು. ಯಾವುದೇ ರೀತಿಯಾದಂಥ 100% ಗ್ಯಾರಂಟಿ ಯಾರೂ ಕೂಡ ಕೊಡೋದಕ್ಕಾಗಲ್ಲ. ನೀವು ಎಂಥ ದೊಡ್ಡ ಡಾಕ್ಟರ್ಸ್ನ ಕೇಳಿ, ನೀವು ಯಾರನ್ನೇ ಕೇಳಿ, ಯಾರೂ ಕೂಡ 100% ಗ್ಯಾರಂಟಿ ಕೊಡೋದಿಲ್ಲ. ಜಸ್ಟ್ ಇದೊಂದು ನಾವೊಂದು ಕ್ರಿಯೆ ಮಾಡ್ತೀವಿ ಅಷ್ಟೇ ಪ್ರಕೃತಿಗೆ ಮತ್ತು ನೀರನ್ನು ತುಂಬೋ ಅಂಥದ್ದು. ಲಕ್ಕಿಲಿ ಕೆಲವ್ರಿಗೆ ರೀಚಾರ್ಜ್ ಆಗಿ ನೀರು ಜಾಸ್ತಿ ಆಗಿ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇದು ನಮ್ಮ ಶ್ರೀಹರಿವನ. ಸೊ ತುಂಬ ಜನ ಕೇಳ್ತಿದ್ರೆ ನಮ್ಮ ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ. ಸೊ ನಿಮಗೆಲ್ಲ ಏನು ಅನಿಸುತ್ತಾ? ಈಗ ನಮ್ಮ ತೋಟ ಈ ಥರ ಇರೋದು ನೋಡಿ, ಸಕ್ಸಸ್ ಆಗಿದೆ ಅನಿಸುತ್ತಾ ಇಲ್ಲ ಅನಿಸುತ್ತಾ? ಓಕೆ, ಇಷ್ಟು ದಿನ 2 ವರ್ಷ ಎಲ್ಲರಲ್ಲಿ ಕ್ಷಮೆ ಕೇಳಬೇಕಾದ್ರೆ ತುಂಬ ಜನ ಕೇಳ್ತಾ ಇರಿ, 2 ವರ್ಷ ಆಯಿತು ಸರ್ ಮಾಡಿ, ದಯವಿಟ್ಟು ಅಪ್ಡೇಟ್ಸ್ ಕೊಡಿ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಅಂತ. ಸೊ ಕೊಡೋಕ್ಕಾಗಿರಲಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕೆ ಕೊಟ್ಟಿರಲಿಲ್ಲ ಅಂದರೆ ನಾನು ಕಣ್ಣಿಗೆ ಏನೋ ಬಿದ್ದುಬಿಡ್ತು, ತುಂಬ ನೀರು ಬರ್ತಿದೆ. 1 ನಿಮಿಷ. ಏನಕ್ಕೆ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು 2 ವರ್ಷ ಸತತವಾಗಿ 2 ಬೇಸಿಗೆಗಳು ನೋಡಿ ಅದಾದ ನಂತರ ನಿಮ್ಗೆ ಅಪ್ಡೇಟ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕೊಟ್ಟಿರಲಿಲ್ಲ ಅಷ್ಟೇ. ಖಂಡಿತ ತುಂಬ ಜನದ ತಲೆಯಲ್ಲಿದೆ ಬೋರ್ವೆಲ್ ರೀಚಾರ್ಜ್ ಮಾಡಿದ ತಕ್ಷಣ ನೀರು ಜಾಸ್ತಿ ಆಗಿಬಿಡುತ್ತಾ? ಖಂಡಿತ ಇಲ್ಲ. ಓಕೆ, ಆ ಭ್ರಮೆ ಇರೋರು ಖಂಡಿತ ಬೋರ್ವೆಲ್ ರೀಚಾರ್ಜ್ ಮಾಡಬೇಡಿ. ಬೋರ್ವೆಲ್ ರೀಚಾರ್ಜ್ ಏನಕ್ಕೆ ಮಾಡಬೇಕು ಅಂತ ಫಸ್ಟ್ ಮಾತಾಡ್ಬಿಡೋಣ, ಆಮೇಲೆ ನಂದು ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿದೆಯಾ ಇಲ್ವೋ ಅಂತ ಹೋಗೋಣ ಮುಂದಕ್ಕೆ. ಬೋರ್ವೆಲ್ ರೀಚಾರ್ಜ್ ಏನಕ್ಕೆ ಮಾಡಬೇಕು ಅಂದರೆ, ನಾವು ಭೂಮಿ ಒಳಗಡೆ ಇರೋವಂಥ ನೀರನ್ನ ಎಳ್ಕೊಂಡಿರ್ತೀವಿ ತುಂಬಾ ಬೋರ್ವೆಲ್ ಸಹಾಯದಿಂದ ಅಥವಾ ಮೋಟಾರ್ ಸಹಾಯದಿಂದ. ಮತ್ತು ನಾವು ಪ್ರಕೃತಿಗೆ ನೀರನ್ನು ತುಂಬುವಂಥ ಒಂದು ಪ್ರತಿಕ್ರಿಯೆ. ಸೊ ಇದರಿಂದಾಗಿ ನೀರು ಜಾಸ್ತಿನೂ ಆಗ್ಬೋದು, ಆಗದೇನೂ ಇರ್ಬೋದು. ಯಾರ್ಯಾರೆಲ್ಲ ಬೋರ್ವೆಲ್ ನಿಂತೋಗಿದೆ ಅವ್ರ ಬೋರ್ವೆಲ್ಲು ಕೂಡ ಮತ್ತೆ ರೀಚಾರ್ಜ್ ಆಗಿ ಮತ್ತೆ ನೀರು ಕೂಡ ಬರೋ, ಇದು ಯಾವುದೇ ರೀತಿಯಾದಂಥ 100% ಗ್ಯಾರಂಟಿ ಅಂತ ಯಾವುದೂ ಇಲ್ಲ. ಸೊ ಯಾರು ದಯವಿಟ್ಟು ಇದು ಗ್ಯಾರಂಟಿಯಾಗಿ ಆಗೇ ಆಗುತ್ತೆ ಅಂತ ಯಾರು ನಿಮ್ಗೆ ಹೇಳಿದರೆ ಖಂಡಿತ ಸುಳ್ಳು. ಯಾವುದೇ ರೀತಿಯಾದಂಥ 100% ಗ್ಯಾರಂಟಿ ಯಾರೂ ಕೂಡ ಕೊಡೋದಕ್ಕಾಗಲ್ಲ. ನೀವು ಎಂಥ ದೊಡ್ಡ ಡಾಕ್ಟರ್ಸ್ನ ಕೇಳಿ, ನೀವು ಯಾರನ್ನೇ ಕೇಳಿ, ಯಾರೂ ಕೂಡ 100% ಗ್ಯಾರಂಟಿ ಕೊಡೋದಿಲ್ಲ. ಜಸ್ಟ್ ಇದೊಂದು ನಾವೊಂದು ಕ್ರಿಯೆ ಮಾಡ್ತೀವಿ ಅಷ್ಟೇ ಪ್ರಕೃತಿಗೆ ಮತ್ತು ನೀರನ್ನು ತುಂಬೋ ಅಂಥದ್ದು. ಲಕ್ಕಿಲಿ ಕೆಲವ್ರಿಗೆ ರೀಚಾರ್ಜ್ ಆಗಿ ನೀರು ಜಾಸ್ತಿ ಆಗುತ್ತೆ, ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಗ್ಯಾಪ್ ಹೊಡಿತಾ ಇರೋದು ನಿಲ್ಲುತ್ತೆ, ಇನ್ನು ಕೆಲವ್ರಿಗೆ ಏನೂ ಕೂಡ ಚೇಂಜಸ್ ಆಗಲ್ಲ. ಸೊ ಲಕ್ಕಿಲಿ ನಮಗೆ ನಾನು ಹೇಳ್ದಂಗೆ ಈಗ ನಮಗೆ ಬೇಸಿಗೆ ಬಂತು ಅಂದರೆ ಗ್ಯಾಪ್ ಹೊಡಿಯೋದು. ಈಗ ಸತತ 2 ಬೇಸಿಗೆಗಳಿಂದ ನಮ್ಗೆ ಯಾವುದೇ ರೀತಿಯಾದಂಥ ಗ್ಯಾಪ್ ಬಂದಿಲ್ಲ. ಅದೊಂದು ತುಂಬಾ ಖುಷಿಯಾದಂಥ ವಿಚಾರ. ಸೊ ನನಗೆ ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿದೆ. ಮೋಸ್ಟ್ಲಿ ಇನ್ನೊಂದೇನೋ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಎಲ್ರಿಗೂ ಕೂಡ ನಾವೇ ಬೋರ್ವೆಲ್ ರೀಚಾರ್ಜ್ ಮಾಡ್ತಿದ್ದಂಗೆ. ಸೊ ನಾನು ಮಾಡ್ಕೊಂಡಿರೋವಂಥ ಒಂದಷ್ಟು ಬದುಗಳು, ಸೊ ಆ ಥರ ಎಲ್ಲ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಒಂಥರ ಬೋರ್ವೆಲ್ ರೀಚಾರ್ಜ್ ಮಾಡಿದ ಥರನೇ. ಸೊ ಭೂಮಿಗೆ ಬಿದ್ದಂಥ ನೀರನ್ನ ಮುಂದಕ್ಕೆ ಹರಿದು ಹೋಗ್ದಿಲ್ದಿರಂಗೆ ತಡೆ ಹಾಕೋದು ಕೂಡ ಒಂದು ಥರ ರೀಚಾರ್ಜ್. ಈಗ ಬನ್ನಿ ನಮ್ಮ ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಬಗ್ಗೆ ಮಾತಾಡೋಣ, ಏನೇನೆಲ್ಲ ಆಗಿದೆ ಅಂತ. ನಮ್ಮ ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿದೆ. ಸೊ ನಮಗೆ ಯಾವಾಗಲೇ ಮಳೆ ನೀರು ಬಿದ್ದರೂ ನೀಟಾಗಿ ಹೋಗುತ್ತೆ ನೋಡಿ. ಈಗ ನಮಗೆ ರೀಸೆಂಟಾಗಿ ನೆನ್ನೆ ಒಂದು ಮಳೆ ಬಿದ್ದಿದೆ. ಆ್ಯಕ್ಚುಲಿ ನಾನು ಇದೆಲ್ಲ ಇವತ್ತು ಕ್ಲೀನ್ ಮಾಡಬೇಕು ಅಂದ್ಕೊಂಡೆ. ಸೊ ಅಂದರೂ ಮಳೆ ಬಂದುಬಿಡ್ತು, ಅದರಿಂದ ನೀಟಾಗಿ ನೀರು ಮತ್ತೆ ನಮ್ಮ ಗುಂಡಿಗೆ ತುಂಬಿದೆ. ಮತ್ತು ನಾನು ಮಾಡ್ಕೊಂಡಿರೋವಂಥ ಈ ಪದ್ಧತಿ ಕೂಡ ತುಂಬಾ ಹೆಲ್ಪ್ ಮಾಡ್ತಿದೆ. ಯಾವಾಗ ಸೋನೆ ಮಳೆ ಬಿದ್ದರೆ ಇದ್ರ ಮೇಲೆ ಬಿದ್ದಂಥ ನೀರೆಲ್ಲ ಈ ಪೈಪ್ ಸಹಾಯದಿಂದ ಒಳಗೆ ಬರುತ್ತೆ. ಸೊ ಯಾರ್ಯಾರೆಲ್ಲ ನನ್ನ ಹಳೆಯ ಬೋರ್ವೆಲ್ ರೀಚಾರ್ಜ್ ವಿಡಿಯೋ ನೋಡಿಲ್ಲ, ದಯವಿಟ್ಟು ಇಲ್ಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಮತ್ತು ಇಲ್ಲಿ ಮೇಲ್ಗಡೆ ಇಲ್ಲಿ ಐ ಬಟನ್ನಲ್ಲೂ ಕಾಣುತ್ತೆ. ನೀವು ದಯವಿಟ್ಟು ಆ ವಿಡಿಯೋನ ನೋಡಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು. ಸೊ ಇಲ್ಲಿ ಬಿದ್ದಂಥ ನೀರೆಲ್ಲ ನೀಟಾಗಿ ಒಳಗಡೆ ಹೋಗ್ತಿದೆ. ಇದರಿಂದ ಏನಾಗ್ತಿದೆ, ನನಗೆ ಸೋನೆ ಮಳೆಗಳು ಬಿದ್ದಾಗ ಇದು ಹೆಲ್ಪ್ ಮಾಡ್ತಿದೆ. ಬಟ್ ಅದೇ ಥರ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ನಾನೊಂದು ತಪ್ಪು ಮಾಡಿದ್ದೆ ಅಂತ. ಇದನ್ನು ನಾನು ನಮ್ಮ ಕೃಷಿ ಬದುಕು ವಿನೋದ್ ಅವ್ರ ಚಾನಲಲ್ಲೂ ಹೇಳಿದ್ದೀನಿ, ಮತ್ತು ನಮ್ಮ ರಂಗು ಕಸ್ತೂರಿ ಸರ್ ಬಂದಿದ್ದರು, ಸೊ ಅವ್ರ ಚಾನಲಲ್ಲೂ ಕೂಡ ಹೇಳಿದ್ದೀನಿ. ನೋಡಿ ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ನಾನು. ಆ್ಯಕ್ಚುಲಿ ಪ್ರತಿ ಮಳೆಗಾಲಕ್ಕೆ ನಾನು ಕ್ಲೀನ್ ಮಾಡ್ತೀನಿ. ಇನ್ನೇನು ಈಗ ನಮ್ಮ ಭಾಗದಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗಿದೆ.
ನೋಡಿ ಈಗ ಈ ಥರ ಬಂದಂಥ ಕಸ ಬಂದು ಬಿದ್ದಿದೆ. ಇವತ್ತು ಇದೆಲ್ಲ ಕ್ಲೀನ್ ಮಾಡ್ತೀವಿ. ಆ್ಯಕ್ಚುಲಿ ಸುಮ್ಮನೆ ಎಲ್ಲ ಕ್ಲೀನ್ ಮಾಡಿ ಜನಕ್ಕೆ ಸೂಪರ್ ಆಗಿದೆ ಅಂತ ತೋರಿಸೋದು ಬೇಡ ಅಂತ ಏನಿದೆ ಆ್ಯಕ್ಚುಲಾಗಿ ತೋರಿಸ್ಬೇಕು. ನೋಡಿ ನೀವು 1 ವರ್ಷ ಕ್ಲೀನ್ ಮಾಡದೇ ಇದ್ದರೆ ಈ ಥರ ಎಲ್ಲ, ಯಾಕಂದ್ರೆ ನಮ್ಮ ಸೀಬೆ ಗಿಡ ಇಲ್ಲೇ ಇರೋದ್ರಿಂದ ಸೀಬೆದು ಎಲ್ಲ ಬಂದು ಬಿದ್ದಿರುತ್ತೆ. ಈ ಪೈಪ್ನ ನಾನು ಕೆಳಗಡೆ ಇಲ್ಲಿ 2ನೇ ರಿಂಗ್ಗೆ ಕೊಡಬೇಕಿತ್ತು. ಆ್ಯಕ್ಚುಲಿ ಮೇಲ್ಗಡೆ ಕೊಟ್ಟೆ, ಯಾಕಂದರೆ ಇಲ್ಲಿ ನನಗೆ ಒಂದು ಕಲ್ಲು ಸಿಕ್ತು ಈ ಮಧ್ಯ ಈ ಪೈಪ್ಲೈನ್ ಮಾಡಿದಾಗ. ಸೊ ಇನ್ನೂ ಕೆಳಗೆ ಆಳಕ್ಕೆ ಅಗ್ಯಕ್ಕಾಗಲಿಲ್ಲ. ಆ ರೀಸನ್ಗೆ ಏನಾಗುತ್ತೆ ಅಂದರೆ ಸೋನೆ ಮಳೆ ಬಂದಾಗ ಹರಿದು ಬಂದಂಥ ನೀರು ಇದು ತುಂಬಿ ಹರಿದೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಆ ಥರ ಮಾಡಿದ್ದಾದರೆ ಇದು ಅರ್ಧ ಗುಂಡಿ ತುಂಬಿದ್ರೆ ಸಾಕು, ನೀರು ಅಲ್ಲಿಂದ ಹೋಗಿಬಿಡುತ್ತೆ. ಸೊ ಇದು ಒಂದು ನಾನು ಮಾಡಿದಂಥ ಒಂದು ತಪ್ಪು. ಇನ್ನೂ ಒಂದು ತಪ್ಪು ಏನಂದರೆ ಈ ಇದೆಯಲ್ಲ ನೋಡಿ, ಇದೊಂದು ಸ್ವಲ್ಪ ಇಲ್ಲಿ ನಿಮ್ಗೆ ನೋಡಿದ್ರೆ ಇದು ಈ ಕಡೆಗೆ ಡೌನ್ ಇದೆ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಡೌನ್ ಇಲ್ಲ. ಸ್ವಲ್ಪ ಇದೊಂದು ನಾವೇನಾದ್ರು ಒಂದು ಸಮ ಇಡೋದನ್ನ ತೊಗೊಂಡು ನೋಡಬೇಕಿತ್ತು. ಈಗೇನಾಯ್ತು, ಇಲ್ಲಿವರೆಗೂ ತುಂಬಿದ್ಮೇಲೆ ಇಲ್ಲೊಂದು ಸ್ವಲ್ಪ ನೀರು ಸೋರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಂದು ಪೂರ್ತಿ ಬೀಳೋದಿಲ್ಲ, ಅದು ಒಂದು ಮಿಸ್ಟೇಕ್ ಆಗಿದೆ. ಅದನ್ನು ಸರಿ ಮಾಡ್ತೀನಿ ಸದ್ಯದಲ್ಲೇ. ಸೊ ಈ 2 ತಪ್ಪುಗಳನ್ನ ಬಿಟ್ಟರೆ ಖಂಡಿತ ನಮ್ಮ ಬೋರ್ವೆಲ್ ರೀಚಾರ್ಜ್ ತುಂಬಾ ಸಕ್ಸಸ್ಫುಲ್ಲಿ ಆಗಿದೆ. ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ, ಸಾಕಷ್ಟು ಜನ ಈ ಕಳೆದ 2 ವರ್ಷಗಳಿಂದ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ಮತ್ತು ಪ್ರೇಮಾನಂದ್ ಸರ್ಗೆ ತುಂಬಾ ಕಾಲ್ಸ್ ಬಂದಿದೆ. ಯಾಕಂದರೆ ಅವರು ತುಂಬ ಜನ ಮಾಡಿದ್ದೀವಿ ಸರ್, ನಾವು ತುಂಬ ಸಕ್ಸಸ್ ಆಗಿದೆ ನಮ್ಮದು ಅಂತಲೂ ಹೇಳಿದ್ದಾರೆ. ಸೊ ಅದೊಂದು ನನಗೆ ತುಂಬಾ ಖುಷಿಯಾದಂಥ ಒಂದು ವಿಚಾರ. ಯಾಕಂದರೆ ಜನ 50,000 60,000 ಆಗುತ್ತೆ ಬೋರ್ವೆಲ್ ರೀಚಾರ್ಜ್ಗೆ ಅಂದ್ಬಿಟ್ಟು ನಮ್ಮ ರೈತರು ಯಾರೂ ಕೂಡ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಸೊ ಈ ಥರ ಒಂದು ಲೋ ಕಾಸ್ಟ್ ಐಡಿಯಾ. ಸೊ ಇದು ಆ್ಯಕ್ಚುಲಿ ಹೇಮಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಸತಿ ಅವ್ರಿಗೆ ಫೋನ್ ಮಾಡಿ ತುಂಬಾ ತಲೆ ತಿಂದಿದ್ದೀನಿ. ಅವರು ಬ್ಯುಸಿ ಆದಂಥ ಅವರ ಶೆಡ್ಯೂಲಲ್ಲಿ ನಿಜವಾಗ್ಲೂ ನಾನು ಪ್ರತಿ ಸತಿ ಏನೇ ಒಂದು ಸಿಲ್ಲಿ ಕ್ವಶನ್ಸ್ ಕೇಳಿದ್ರು ಅವರು ಅದನ್ನು ಟೈಮ್ ತೊಗೊಂಡು ತುಂಬ ತಾಳ್ಮೆಯಿಂದ ಹೇಳೋರಿಲ್ಲ, ಇದು ಈಗಲ್ಲ, ಈ ಥರ ಮಾಡಿದ್ರೆ ಒಳ್ಳೆಯದು, ಆ ಥರ ಮಾಡಿದ್ರೆ ಒಳ್ಳೆಯದು ಅಂತ ಈ ಥರ ತುಂಬ ನಾನು ಅವರು ಡಿಸ್ಕಷನ್ಸ್ ಮಾಡಿ ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ್ದು. ನಿಜವಾಗ್ಲೂ ನನ್ನ ತುಂಬಾ ಚಿರಋಣಿ ಪ್ರೇಮಾನಂದ್ ಸಾರ್ಗೆ. ಯಾಕಂದರೆ ಅವ್ರು ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಈ ಥರ ಒಂದು ಮಾಡೆಲ್ ಕ್ರಿಯೇಟೇ ಆಗ್ತಾ ಇರಲಿಲ್ಲ. ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫು. ಮತ್ತು ನನ್ನಲ್ಲಿರೋ ಅಂಥ ಒಂದಷ್ಟು ಥಾಟ್ಸ್ನ ಹೇಳಿದಾಗ ತುಂಬ ಜನ ನಕ್ಕಿದ್ರು, ಇಲ್ಲ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ಅವರೊಬ್ಬರೇ ಇಲ್ಲ ಮಾಡ್ಬೋದು, ಟ್ರೈ ಮಾಡೋಣ ಅಂತ ಹೇಳಿದವರು. ರಿಯಲಿ ತುಂಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಇದೆ ನಮ್ಮ ಬೋರ್ವೆಲ್ ರೀಚಾರ್ಜು. ಖಂಡಿತ ನೀವುಗಳು ಕೂಡ ಯಾರೇ ಬೋರ್ವೆಲ್ ರೀಚಾರ್ಜ್ ಮಾಡಿ ಸಕ್ಸಸ್ ಆಗೋದು ಬಿಡೋದು ಸೆಕೆಂಡ್ರಿ. ನಮ್ಮ ಉದ್ದೇಶ ಏನಂದರೆ ಭೂಮಿಗೆ ನಾವು ಮಳೆ ನೀರನ್ನು ತಲುಪಿಸೋದು, ಮತ್ತು ಭೂಮಿ ಒಳಗಡೆ ತಲುಪಿಸೋ ಒಂದೇ ಒಂದು ಕ್ರಿಯೆ ಇದೆ ಅಷ್ಟೇ. ಸೊ ಇದನ್ನು ಪ್ರತಿಯೊಬ್ಬರು ಮಾಡಬೇಕು. ಇದು ನಾನು ಒಬ್ಬನೇ ಮಾಡಿದ್ರೆ ಆಗಲ್ಲ, ನಮ್ಮ ಸುತ್ತಮುತ್ತ ಇರೋವಂಥ ಒಂದು 10-15 ಜನ ಮಾಡಿದ್ರೆ ಆಗ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಿಂದಾಗೆ ನಾನು ಇದು ಎಲ್ಲರೂ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಇಷ್ಟು ಲೋ ಕಾಸ್ಟ್ಗೆ ನಾನು ತುಂಬ ತಲೆ ಕೆಡಿಸ್ಕೊಂಡು ಎಲ್ಲ ರೀತಿ ಮಾಡಿದ್ದು. ಸೊ ಇದರಿಂದ ತುಂಬ ಜನಕ್ಕೆ ಪ್ರಯೋಜನ ಆಗಿದೆ ಅಂತ ಕೇಳಿ ತುಂಬಾ ಖುಷಿ ಆಗಿದೆ. ಮತ್ತು ನೀವುಗಳು ಕೂಡ ಇದೇ ರೀತಿ ಬೋರ್ವೆಲ್ ರೀಚಾರ್ಜ್ ಮಾಡಿ. ಮತ್ತು ಯಾರ್ಯಾರೆಲ್ಲ ಈ ಥರ ಮಾಡಿಲ್ಲ ದಯವಿಟ್ಟು ಯಾರಾದ್ರು ನೋಡೋರು ಇದ್ದರೆ ನಮ್ಮ ತೋಟಕ್ಕೆ ಬರ್ಬೋದು, ನೀವು ನೋಡ್ಬೋದು. ನಾನು ಒನ್ಲಿ ಈಗ ಬರೀ ಸಾಟರ್ಡೇಸ್ ಮಾತ್ರ ಇಡ್ತೀನಿ. ಸಾಟರ್ಡೆ ಬೆಳಗ್ಗೆ ಒಂದು 6ರಿಂದ ಒಂದು 9:30-10 ಗಂಟೆವರೆಗೂ ಇರ್ತೀನಿ. ಸೊ ಯಾರಾದರೂ ಬರೋರು ಇದ್ದರೆ ಶನಿವಾರ ಬಂದು ನೀವು ನೋಡ್ಬೋದು. ಇಲ್ಲಿ ಯಾರು ನಂಗೆ ಮೆಸೇಜ್ ಮಾಡ್ಬೋದು. ಒಂದು ಕೆಲಸ ಮಾಡೋಣ, ಸೊ ತಿಂಗ್ಳಿಗೆ 1 ದಿನ ಇದು ಬೋರ್ವೆಲ್ ರೀಚಾರ್ಜ್ ನೋಡೋದಕ್ಕೆ ಬೇಕಿದ್ರೆ ಆ ಥರ ಬೇಕಿದ್ರು ಕೂಡ ನಾನು ಯಾರಿಗಾದ್ರು ಗೈಡೆನ್ಸ್ ಬೇಕು ಅಂದರೆ ಸೊ ನಮ್ಮ ತೋಟದಲ್ಲಿ ಮಾಡ್ತೀನಿ. ಬಟ್ ಯಾಕಂದರೆ ತುಂಬ ಜನ ಫೋನ್ ಮಾಡಿಬಿಟ್ಟು ಏನು ಕೇಳ್ತಾ ಇದ್ದಾರೆ, ಬನ್ನಿ ನೀವು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಮಾಡಿದ ಉದ್ದೇಶ ಏನಂದರೆ ನೀವುಗಳು ಮಾಡ್ಕೊಬೇಕು ಅಂತ, ಮತ್ತೆ ಇನ್ನೊಬ್ಬರನ್ನ ಬನ್ನಿ ಮಾಡಿಕೊಡಿ ಅಂತ ಕರೆದು ಮತ್ತು ಸುಮ್ಮನೆ ಅವ್ರಿಗೊಂದು 5,000 10,000 ಕೊಡೋದ್ರ ಬದಲು ಪ್ರತಿಯೊಬ್ಬರು ರೈತರು ಸ್ವಾವಲಂಬಿಗಳಾಗಿ ಅವರೇ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಬೋರ್ವೆಲ್ ರೀಚಾರ್ಜ್ನ ನಾನು ಇಷ್ಟು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದು. ಸೊ ಇದಿಷ್ಟು ನಾನು ಮಾಡಿರೋ ಅಂಥ ಬೋರ್ವೆಲ್ ರೀಚಾರ್ಜು. ಸೊ ನೀವುಗಳು ಕೂಡ ಯಾರಾದರೂ ಬೋರ್ವೆಲ್ ರೀಚಾರ್ಜ್ ಮಾಡಿದರೆ ಇದರಲ್ಲಿ ಇನ್ನೊಂದಷ್ಟು ಏನಾದ್ರು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆ ಥರ ಏನೋ ಮಾಡಿದರೆ ದಯವಿಟ್ಟು ನಂಗೆ ತಿಳಿಸಿ, ನಾನು ಬಂದು ನಿಮ್ಮ ತೋಟದ ಒಂದು ಚಿತ್ರೀಕರಣ ಮಾಡಿ ಜನಗಳಿಗೆ ತಿಳಿಸೋಣ, ಇನ್ನೂ ಅಡ್ವಾನ್ಸ್ ಆಗಿ ಇನ್ನೂ ಲೋ ಕಾಸ್ಟಲ್ಲಿ ಯಾವ ಥರ ಮಾಡ್ಬೋದು ಅಂತ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ತೋಟದ ಅಪ್ಡೇಟ್ ಸದ್ಯದಲ್ಲೇ ಬರುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಎಲ್ಲ ನೋಡ್ತಾ ಇರಿ. ಮತ್ತು ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.